ತಮಿಳ್ನಾಡು ಸ್ಟೈಲ್ ಸೊಪ್ಪು ಸಾಂಬಾರು. ಇದು ಬಿಸಿ ಬಿಸಿ ಮುದ್ದೆಗೆ ತುಂಬ ಅಮೇಝಿಂಗ್ ಆಗಿರುತ್ತೆ. ಇದಕ್ಕೆ ಜೊತೆಗೆ ನಾನು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಈ ಸೊಪ್ಪು ಸಾರು ಹೆಂಗೆ ಮಾಡೋದಂದರೆ, 1 ಕಪ್ ತೋರ್ ದಾಲ್ ತೊಗೊಳ್ಳಿ, ಒಂದು 10 to 15 ಗಾರ್ಲಿಕ್, ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಹಾಫ್ ಆನಿಯನ್, ಒಂದು 5 ಇಂದ 10 ಗ್ರೀನ್ ಚಿಲ್ಲೀಸ್ ಹಾಕ್ಕೋಬೇಕು. ನಿಮ್ಮ ಸ್ಪೈಸ್ಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚೆನ್ನಾಗಿ ರೆಡ್ ಆಗಿರೋ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ. ಇದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕುದಿಯಕ್ಕೆ ಬಿಡಿ. ಇದು ಕುದೀತಾ ಇರುವಾಗ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಪಾಲಕ್ ಮೆಂತ್ಯ ಬೆಸ್ಟು. ಇಲ್ಲಿ ನಾನು ಬರೀ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಪಾಲಕ್ ಸೊಪ್ಪು ಹಾಕಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹುಣಸೆಹಣ್ಣು, ನಾನಿಲ್ಲಿ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ಅದು. ನೀವು ಯಾವುದೇ ಸಾಂಬಾರು ಪೌಡ್ರ್ ಇಲ್ಲ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು, ಸ್ವಲ್ಪ ಹಿಂಗು, ಒಂಚೂರು ಉಪ್ಪು ಟೇಸ್ಟಿಗೆ ಬೇಕಾದಷ್ಟು, 1 ಚಮಚ ಆಯಿಲ್, ಇದೆಲ್ಲ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 or 2 ವಿಸಲ್ಸ್ ಬಿಡಿ. ಇದ್ರ ಜೊತೆಗೆ ಟೆಂಪರಿಂಗೋಸ್ಕರ ಬೇರೆ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಆಯಿಲ್ ತೊಗೊಂಡು ಅದಕ್ಕೆ ಮಸ್ಟರ್ಡ್ ಸೀಡ್ಸ್, ಜೀರಾ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದು ಮೆಂತ್ಯ ಕಾಳು. ಒಂದು ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಮೆಂತ್ಯ ಕಾಳು ಹಾಕಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾವು ವಡಗಮ್ ಅಂತ ಒಂದು ಹಾಕ್ತೀವಿ, ಅದೇನಾದರೂ ನಿಮ್ಗೆ ಸಿಕ್ಕಿದ್ರೆ ಅದನ್ನು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಆನಿಯನ್ ಚಿಕ್ಕ ಹಾಕಿ ಕಟ್ ಮಾಡಿರೋ ಆನಿಯನ್ನು, 1-2 ಗುಂಟೂರು ರೆಡ್ ಚಿಲ್ಲಿ, ಕರಿ ಲೀಫ್, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಬೆಂದಿರೋ ಸೊಪ್ಪನ್ನ ತೊಗೊಂಡು ನೀರು ಸಪ್ರೇಟ್, ಬೇಳೆ ಸಪ್ರೇಟಾಗಿ ಸೋರಿಸ್ಕೊಂಡು ಬೇಳೆ ಸೊಪ್ಪನ್ನ ಚೆನ್ನಾಗಿ ಮಸ್ದು ಬರೀ ಇದು ಈ ಸೌಟಿಟ್ಕೊಂಡು ಸ್ಮ್ಯಾಶ್ ಮಾಡಿದ್ರೇ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಇದು ಸ್ಮ್ಯಾಶ್ ಮಾಡಿಕೊಂಡು ಎರಡೂ ಟೆಂಪರಿಂಗ್ ಮತ್ತು ಈ ನೀರು ಬೇಳೆ ಎಲ್ಲ ಜೊತೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಷ್ಟೇ, ಒಂದು ಅಮೇಝಿಂಗ್ ಸೊಪ್ಪು ಸಾರು ರೆಡಿ ಆಗುತ್ತೆ. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಜೊತೆ ನಿಮಗೆ ಫೇವ್ರೆಟ್ ಆಗಿರೋ ತರಕಾರಿ ಯಾವುದಾದ್ರೂ ಸರಿ, ಇಲ್ಲ ಚಿಕನ್ ಫ್ರೈ, ಮಟನ್ ಫ್ರೈ ಏನಾದರೂ ಇಕ್ಕಿ ಸರ್ವ್ ಮಾಡಿ. ಯುವರ್ ಫ್ಯಾಮಿಲಿ ವಿಲ್ ಎಂಜಾಯ್ ಇಟ್. ಟ್ರೈ ಮಾಡಿ. ಬಾಯ್.